ದಿನದ ದೇವರ ವಾಕ್ಯ ಯೋಹಾನ 15:13 ವಚನ. ಪ್ರಾಣವನ್ನೇ ಸ್ನೇಹಿತರಿಗೋಸ್ಕರ ಕೊಡುವ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿಯೂ ಯಾವುದೂ ಇಲ್ಲ. ಪ್ರಿಯ ದೇವಜನರೇ, ಫ್ರೆಂಡ್ ಎಂದರೆ ಎಲ್ಲರಿಗೂ ಇಷ್ಟ. ಫ್ರೆಂಡ್ ಎಂದರೆ ಕಷ್ಟ ಕಾಲದಲ್ಲಿ, ಫ್ರೆಂಡ್ ಎಂದರೆ ತಮಾಷೆಯಲ್ಲಿ, ಫ್ರೆಂಡ್ ಎಂದರೆ ಸುಖದಲ್ಲಿ, ಫ್ರೆಂಡ್ ಎಂದರೆ ದುಃಖದಲ್ಲಿ, ಪ್ರತಿಯೊಂದೊಂದು ಸಮಯದಲ್ಲಿಯೂ ನಮಗೆ ಗೊತ್ತಾಗುವಂಥ ವಿಶೇಷವಾದಂಥ ವ್ಯಕ್ತಿ ಫ್ರೆಂಡ್ ಆಗಿರುತ್ತಾರೆ. ತಂದೆ ತಾಯಿಯ ಹತ್ತಿರ, ಗಂಡ ಹೆಂಡತಿಯ ಹತ್ತಿರ ಹೇಳಿಕೊಳ್ಳದಂಥ ಸಂಬಂಧ ಈ ಫ್ರೆಂಡ್ಶಿಪ್ ಆಗಿದೆ. ಈ ಲೋಕದಲ್ಲಿ ನೋಡುವಾಗ ನಿಮ್ಮ ಸ್ನೇಹಿತರು ನಿಮ್ಮನ್ನು ಎಷ್ಟೇ ಪ್ರೀತಿಸಿದರೂ ಪ್ರಾಣವನ್ನು ಕೊಡಲು ಸಾಧ್ಯವಿಲ್ಲ. ಆದರೆ ಯೇಸು ಸ್ವಾಮಿ ಹೇಳುತ್ತಿದ್ದಾರೆ, ಪ್ರಾಣವನ್ನು ಕೊಡುವಂಥ ಪ್ರೀತಿಯು ಅದು ನನ್ನ ಪ್ರೀತಿಯಾಗಿದೆ. ಯೇಸು ಸ್ವಾಮಿ ನಮ್ಮ ಒಳ್ಳೆಯ ಸ್ನೇಹಿತರಾಗಿದ್ದಾರೆ. ನಿನ್ನ ಪ್ರತಿಯೊಂದೊಂದು ಕಣ್ಣೀರಿನಲ್ಲಿ, ನಿನ್ನ ಪ್ರತಿಯೊಂದೊಂದು ಚಿಂತೆಯಲ್ಲಿಯೂ, ನಿನ್ನ ಪ್ರತಿಯೊಂದೊಂದು ಕಷ್ಟದ ಪರಿಸ್ಥಿತಿಯಲ್ಲಿಯೂ ಆತನು ನಿಮ್ಮನ್ನು ಕಾಯ್ದು, ಆತನು ನಿಮ್ಮ ಸ್ನೇಹಿತನಾಗಿದ್ದುಕೊಂಡು ನಿಮ್ಮ ಜೊತೆಯಲ್ಲೇ ನಡೆಯಲು ಬಯಸುತ್ತಾರೆ. ನೀವು ಆ ಸ್ನೇಹಿತನನ್ನು ನೋಡಿದ್ದೀರಾ? ಆ ಸ್ನೇಹಿತನಾದ ಯೇಸು ಸ್ವಾಮಿಯ ಪ್ರೀತಿಯನ್ನು ನೀವು ಅರಿತಿದ್ದೀರಾ? ಒಂದು ನಿಮಿಷ ಯೋಚಿಸಿ ನೋಡಿ. ಈ ಲೋಕದ ಸ್ನೇಹಿತರು ಇರಬೇಕು, ಆದರೆ ಸತ್ಯವೇದದಲ್ಲಿ ಹೇಳುವಂಥ ಯೇಸು ಸ್ವಾಮಿಯ ಆ ಒಂದು ಪ್ರೀತಿಯನ್ನು ನೀವು ಅರಿತುಕೊಳ್ಳಿರಿ. ಯೇಸು ಸ್ವಾಮಿ ನಿಮಗಾಗಿ ತನ್ನ ಪ್ರಾಣವನ್ನೇ ಕೊಟ್ಟನು. ಆತನು ಒಂದು ಹನಿ ರಕ್ತವನ್ನಾದರೂ ಆತನಲ್ಲಿ ಇಟ್ಟುಕೊಳ್ಳದೆ ಸಂಪೂರ್ಣವಾದಂಥ ರಕ್ತವನ್ನು ನಮಗಾಗಿ ಕಲ್ವಾರಿ ಶಿಲುಬೆಯಲ್ಲಿ ಸುರಿಸಿದ್ದಾನೆ. ಆತನ ಪ್ರೀತಿಯು ನಮಗೆ ತೋರುವಂಥದ್ದಾಗಿದೆ. ಒಂದು ತಪ್ಪಾದರೂ, ಒಂದು ಪಾಪವಾದರೂ ಮಾಡದೆ ನಾವು ಪಾಪಿಗಳಾದ ನಾವು ರಕ್ಷಣೆಯನ್ನು ಹೊಂದಬೇಕೆಂಬುದಾಗಿ ಆತನು ನಮಗೋಸ್ಕರ ಕಲ್ವಾರಿ ಶಿಲುಬೆಯಲ್ಲಿ ಬಲಿಯಾದನು. ಆದ್ದರಿಂದ ಪ್ರಿಯರೇ, ಈ ದಿನದಲ್ಲಿ ನೀವು ಯಾರ್ಯಾರು ಯೇಸು ಸ್ವಾಮಿಯನ್ನು ಇನ್ನೂ ಸ್ನೇಹಿತನನ್ನಾಗಿ ಮಾಡಿಕೊಂಡಿಲ್ಲವೋ, ಯೇಸು ಸ್ವಾಮಿಯ ಪ್ರೀತಿಯನ್ನು ಅರಿತುಕೊಂಡು ಆತನನ್ನು ಸ್ನೇಹಿತರನ್ನಾಗಿ ಮಾಡಿಕೊಳ್ಳಿರಿ. ಯೇಸು ಸ್ವಾಮಿ ನಿಮ್ಮ ಪ್ರತಿಯೊಂದೊಂದು ಕಷ್ಟದ ಸಮಯದಲ್ಲಿ, ಕಣ್ಣೀರಿನ ಸಮಯದಲ್ಲಿ, ನಿಮ್ಮ ಅಪಾಯದ ಪರಿಸ್ಥಿತಿಯಲ್ಲಿ ಆತನು ನಿಮಗೆ ಸಹಾಯ ಮಾಡುವಾತನಾಗಿದ್ದಾನೆ. ಆದ್ದರಿಂದ ಪ್ರಿಯರೇ, ಈ ವಾಕ್ಯವನ್ನು ನೀವು ನಂಬುವುದಾದರೆ ನನ್ನೊಟ್ಟಿಗೆ ಹೀಗೆ ಪ್ರಾರ್ಥನೆ ಮಾಡಿರಿ. ನಮ್ಮನ್ನು ಅತಿಶಯವಾಗಿ ಪ್ರೀತಿ ಮಾಡಿ ನಿನ್ನ ಪ್ರಾಣವನ್ನೇ ಕೊಟ್ಟಿರುವಂಥ ಯೇಸು ಸ್ವಾಮಿ, ನಿಮಗೆ ಕೋಟಿ ಕೋಟಿ ಸ್ತೋತ್ರ ಅಪ್ಪ ಕರ್ತನೆ. ಅಪ್ಪ, ಈ ದಿನದಲ್ಲಿ ಸ್ವಾಮಿ ಯಾರ್ಯಾರು ನಿಮ್ಮನ್ನು ಸ್ನೇಹಿತರನ್ನಾಗಿ ಮಾಡಿಕೊಂಡಿದ್ದಾರೋ ಅಂಥ ನಿನ್ನ ಮಕ್ಕಳ ಕಷ್ಟದ ಪರಿಸ್ಥಿತಿಯಲ್ಲಿ, ನಿಂದೆಯ ಪರಿಸ್ಥಿತಿಯಲ್ಲಿ, ಅವಮಾನದ ಪರಿಸ್ಥಿತಿಯಲ್ಲಿ, ಅಪ್ಪ ಬಿದ್ದು ಹೋಗಿರುವಂಥ ಪರಿಸ್ಥಿತಿಯಲ್ಲಿ ನೀವು ಅವರ ಕೈ ಹಿಡಿದು ಮೇಲಕ್ಕೆ ಎತ್ತಿರಿ ತಂದೆ. ಅಪ್ಪ ಸ್ವಾಮಿ, ಈವರೆಗೂ ಅಪ್ಪ ಕರ್ತನೆ ಅವರು ಮಾಡಿರುವಂಥ ತಪ್ಪುಗಳನ್ನು ಮನ್ನಿಸಿ ನಿನ್ನ ಮಕ್ಕಳನ್ನು ತಿರುಗಾ ಒಂದರ್ತಿ ನೀನು ಪ್ರೀತಿಸಯ್ಯ ತಂದೆ. ಅಪ್ಪ, ಈ ದಿನದಲ್ಲಿ ಯಾರ್ಯಾರು ಅನಾರೋಗ್ಯದಿಂದ ಬಾಳ್ತಾ ಇದ್ದಾರೋ ಅಂಥ ನಿನ್ನ ಮಕ್ಕಳನ್ನು ಮುಟ್ಟಿ ಸ್ವಾಮಿ. ಅಪ್ಪ, ಈ ತಿಂಗಳುದ್ದಕ್ಕೂ ಸ್ವಾಮಿ ಕರ್ತನೆ ಅವರ ಜೊತೆಯಲ್ಲಿ ನೀನಿದ್ದುಕೊಂಡು ಕಾಯ್ದು ನಡೆಸೇಸಪ್ಪ. ಅಪ್ಪ, ವಿಶೇಷವಾಗಿ ಸ್ವಾಮಿ ರಾಜ, ಯಾರ್ಯಾರಿಗೆ ಅಪ್ಪ ಕರ್ತನೆ ಇನ್ನು ಬಹಳ ಸಂಗಾತಿ ಸಿಕ್ಕಿಲ್ಲ ಸ್ವಾಮಿ, ಅದಕ್ಕಾಗಿ ಪ್ರಾರ್ಥನೆ ಮಾಡುತ್ತಿದ್ದಾರೋ ಅವರನ್ನು ನೀನು ಸಂಸಾರಿಕರನ್ನಾಗಿ ಮಾಡಪ್ಪ. ಫಲಕ್ಕಾಗಿ ಸ್ವಾಮಿ ಕರ್ತನೆ ಯಾರ್ಯಾರು ಪ್ರಾರ್ಥಿಸುತ್ತಿದ್ದಾರೋ ಅಂಥ ಮಕ್ಕಳಿಗೆ ಸಂತಾನ ಭಾಗ್ಯವನ್ನು ನೀನು ಅನುಗ್ರಹಿಸಿಕೊಡು ನನ್ನ ದೇವರೇ. ಸಾಲದ ಬಾಧೆಯಿಂದ ಕರ್ತನೆ ಬಳಲುತ್ತಾ ಇರುವಂಥ ನಿನ್ನ ಮಕ್ಕಳಿಗೆ ಎಲ್ಲ ಸಾಲದ ಬಾಧೆಯಿಂದ ನೀನು ಬಿಡುಗಡೆ ನೀಡು ನನ್ನ ದೇವರೇ. ಅಪ್ಪ ಸ್ವಾಮಿ ಕರ್ತನೆ, ಒಂಟಿಯಾಗಿ ಅಪ್ಪ ಜೀವನದಲ್ಲಿ ಸೋತು ಹೋಗಿರುವಂಥ ನಿನ್ನ ಮಕ್ಕಳಿಗೆ ಸ್ವಾಮಿ ನೀನು ಸ್ನೇಹಿತನಾಗಿದ್ದುಕೊಂಡಪ್ಪ ಅವರನ್ನು ಬಲಪಡಿಸು, ಅವರನ್ನು ಕೈ ಹಿಡಿದು ನೀನು ನಡೆಸು ರಾಜ. ನಮ್ಮ ಒಳ್ಳೆ ಸ್ನೇಹಿತನು ನೀನಾಗಿರುವುದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ. ಆಮೇನ್.